ಹಾಯ್ ಸೀತಾ, ಏನ್ ಇವತ್ತು ನೀನ್ ನೀರ್ ಹಾಕ್ತಿದ್ಯಾ ಗಿಡಕ್ಕೆ? ಶಿಶು, ಏನೇ ಅಶೋಕ್ ಮುಖ ಇಷ್ಟೊಂದು ಊದ್ಕೊಂಡಿದೆ, ಊಟ ತಿಂಡಿ ಸರಿ ಕೊಡ್ತಿಲ್ವಾ? ನಾನಂತೂ ಕರೆಕ್ಟ್ ಟೈಮ್ಗೆ ಊಟ ತಿಂಡಿ ಎಲ್ಲಾನು ಕೊಡ್ತಿದ್ದೀನಿ ಕಣೆ. ಆದ್ರೆ ಪಾಪ ಇವ್ರ ಬೆಸ್ಟ್ ಫ್ರೆಂಡ್ ಇವ್ರ ಹತ್ರ ಮಾತಾಡ್ತಿಲ್ವಲ್ಲ, ಅದಕ್ಕೆ ನಾನು ಕೊಟ್ಟಿದ್ ಊಟ ತಿಂಡಿ ಏನು ಜೀರ್ಣ ಆಗ್ತಿಲ್ಲ. ಇಲ್ಲಿಗೆ ಬಂದಿದಾರಲ್ಲ, ಸರಿ ಹೋಗ್ಬೋದು ಸಾಹೇಬ್ರು. ಹಲೋ, ಎಕ್ಸ್ಕ್ಯೂಸ್ ಮೀ, ನೀವಿಬ್ರು ನನ್ನನ್ನು ಈ ಥರ ರೇಗ್ಸೋದೇನು ಬೇಡ. ಸೀತಾ, ಎಲ್ಲಮ್ಮ ನಿಮ್ಮ ಯಜಮಾನ? ದ ಒನ್ ಆ್ಯಂಡ್ ಓನ್ಲಿ ಬಿಸ್ನೆಸ್ ಟೈಕೂನ್ ರಾಮ್ ದ ಗ್ರೇಟ್. ನಮ್ಮ ಯಜಮಾನ್ರ ಅಥವಾ ನಿಮ್ಮ ಬೆಸ್ಟ್ ಫ್ರೆಂಡಾ? ನೀವು ರಾಮ್ನ ಮಿಸ್ ಮಾಡ್ಕೋತಿದ್ದೀರಾ? ನೀವು ಅಂದ್ರೆ ರಾಮ್ ಕೂಡ ನನ್ನ ಮಿಸ್ ಮಾಡ್ಕೊಂತಿದ್ನಾ? ಅವ್ರೇನ್ ಮಿಸ್ ಮಾಡ್ಕೋತಿಲ್ಲಪ್ಪ, ಅವ್ರು ಆರಾಮಾಗಿ ಖುಷಿ ಖುಷಿಯಾಗಿ ಓಡಾಡ್ಕೊಂಡಿದ್ದಾರೆ. ನನಗೆ ಗೊತ್ತಲ್ಲ, ಬಟ್ ನಾನಂತೂ ಅವನನ್ನ ಮಿಸ್ ಮಾಡ್ಕೊಂಡಿಲ್ಲ. ಸೀತಾ ಮುದ್ದು, ನಿಂಗೆ ಗೊತ್ತಲ್ಲ, ನಾನು ಅವನ್ನ ಮಿಸ್ ಮಾಡ್ಕೊಂಡಿಲ್ಲ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಂಡಿಲ್ಲ. ನಾವೇನಾದ್ರೂ ಕೇಳಿದ್ವಾ? ನಂಗಂತೂ ಇವ್ರ ಗೋಲ್ಡ್ ನೋಡಿ ನೋಡಿ ಸಾಕಾಗೋಗಿದೆ ಕಣೆ. ಯಾವಾಗ ನೋಡಿದ್ರು ರಾಮ್ದೇ ಜಪ. ಈ ಗರ್ಲ್ ಫ್ರೆಂಡ್ ಕೈ ಕೊಟ್ಟು ಓಡೋಗಿರ್ತಾರಲ್ಲ, ಹಾಗಾಡ್ತಿದ್ದಾರೆ. ಮುದ್ದು, ಹಿಂಗೆಲ್ಲ ಮಾತಾಡ, ನೋಡಿ ಸರಿಗಿರಲ್ಲ. ಪ್ರಿಯಾ, ರಾಮ್ದು ಸೇಮ್ ಕತೆ ಗೊತ್ತಾ? ಇವರಿಬ್ರದ್ದು ಫ್ರೆಂಡ್ಶಿಪ್ಗಿಂತ ಜಾಸ್ತಿ ಈಗೋ ಆಗ್ಬಿಟ್ಟಿದೆ. ಅಶೋಕ್ ಬಂದು ಚಿಕ್ಕಿ ಹತ್ರ ಸಾರಿ ಕೇಳ್ಬೇಕಂತೆ, ಎಲ್ಲ ಸರಿ ಹೋಗುತ್ತಂತೆ. ಆಮೇಲೆ ರಾಮ್ ಬಂದು ಅಶೋಕ್ ಹತ್ರ ಮಾತಾಡ್ತಾರಂತೆ. ಸೀತಾ, ಹೋಗಿ ನೀನು ಯಜಮಾನಿಗೆ ಹೇಳು, ಈ ಅಶೋಕ ಯಾವುದೇ ಕಾರಣಕ್ಕೂ ಆ ಥರ ಸಾರಿ ಕೇಳುವಂಥ ವ್ಯಕ್ತಿ ಅಲ್ಲ. ಪ್ರತಿ ಸಲ ನಾನೇ ಯಾಕೆ ಮಾತಾಡ್ಸ್ಕೊಂಡು ಹೋಗ್ಬೇಕು? ಪ್ರತಿ ಸಲ ನಾನೇ ಯಾಕೆ ಸಾರಿ ಕೇಳಬೇಕು? ನಾನೇ ಯಾಕೆ ಬಗ್ಬೇಕು? ಅವನು ಬಗ್ಬೋದಲ್ಲ. ತಪ್ಪಲ್ವಾ? ಸುಬಿಗೆ ಹಾಗೆ ಗಟ್ಟಿಯಾಗಿ ಕೈ ಇಟ್ಕೊಂಡ್ರೆ ಅವಳಿಗೆ ನೋವಾಗಲ್ವಾ? ಭಾರ್ಗವಿ ಆಂಟಿ, ಹೆದರ್ಕೋಬೇಡಿ, ಏನಾಗಲ್ಲ. ತುಂಬಾ ನೋವು ಆಗ್ತಿದ್ಯಾ? ರಾಮ, ರಾಮ, ಈಗೇನ್ ಮಾಡೋ ಸುಬ್ಬಿ? ಏನೋ ಮಾಡಕ್ ಹೋಗಿ ಏನೇನೋ ಆಗಾಯ್ತಲ್ಲ. ಈಗ ಅಪ್ಪ ಏನಾದ್ರೂ ಬಂದ್ರೆ ನಮ್ಮ ಆಟ ಎಲ್ಲ ಗೊತ್ತಾಗ್ಬಿಡುತ್ತೆ ಅನ್ಸುತ್ತೆ. ಇದೆಲ್ಲ ಯಾರ್ ಮಾಡಿದ್ದು ಅಂತ ಅಪ್ಪ ಕೇಳ್ತಾರೆ. ಆಗೇನ್ ಹೇಳೋದು? ರಾಮ, 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 ಆಂಟಿ ಕೂಗ್ಬೇಡಿ ಪ್ಲೀಸ್. ಏನಾಯ್ತು? ಯಾಕೆ ಕೂಕೊಂಡ್ರಿ? ಹಣೆ ಮೇಲೆ ಯಾಕೆ ಇಟ್ಕೊಂಡಿದ್ದೀರಾ? ಅಲ್ಲಿಂದ ಏನೋ ಹಣೆಗೆ ಬಂದು ಬಿತ್ತು ಕಣೋ. ಹೇಗ್ ರಕ್ತ ಬರ್ತಿದೆ ನೋಡು. ರಕ್ತನ? ಎಲ್ಲಿ ಚಿಕ್ಕಿ? ಇಲ್ಲೇ ಪೆಟ್ಟು ಬಿದ್ದು ರಕ್ತ ಬರ್ತಿದೆ ನೋಡು. ಯಾಕೆ ಇರ್ಚಿದ್ರಿ? ಯಾರೇನ್ ಮಾಡಿದ್ರು? ಸಿಹಿನ ನನ್ನ ಹಣೆಗೆ ಪೆಟ್ಟು ಮಾಡಿದ್ದು. ನೀನಾ? ಅದೇ ಸಿಹಿ ಇಲ್ಲಿದ್ದಾಳೆ, ನೀವ್ಯಾಕೆ ಅಲ್ಲಿ ನೋಡ್ತಾ ಸಿಹಿ ಸಿಹಿ ಅಂತ ಹೇಳ್ತಿದ್ದೀರಾ? ಏನಾಯ್ತು ಅಂತ ಸರಿಯಾಗಿ ಹೇಳಿ. ಇದ್ಯಾಕೋ ಉಲ್ಟಾ ಹೊಡಿತಿದ್ಯಲ್ಲ, ಎಲ್ಲ ಎಡವಟ್ಟಾಗೋ ಹಾಗಿದೆ. ನಾನು ಫಸ್ಟ್ ಏಡ್ ಮಾಡ್ಕೊಂಡ್ಬರ್ತೀನಿ. ಚಿಕ್ಕಿ, ಒಂದು ನಿಮಿಷ, ನಾನು ಬಂದೆ.
ಸೀತಾ ಏನೇ ಇದು ಗಾಯ ಆಗಿಲ್ಲ, ರಕ್ತ ಬರ್ತಿಲ್ಲ, ಆದ್ರೂ ಫಸ್ಟ್ ಏಡ್ ಮಾಡ್ಕೋತೀನಿ ಅಂತ ಹೋದ್ರು. ಅದೇ ನನಗೂ ಅರ್ಥ ಆಗ್ತಿಲ್ಲ ಕಣೆ. ವಿಶ್ವ 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 ಸ್ವಲ್ಪ ಫಸ್ಟ್ ಏಡ್ ಬಾಕ್ಸ್ ತಗೊಂಬ ವಿಶ್ವ. ತುಂಬಾ ರಕ್ತ ಸುರಿತಿದೆ ವಿಶ್ವ. ಚಿಕ್ಕಿ ಚಿಕ್ಕಿ ಅಪ್ಪು ನೋಡು ನಿನ್ ಮಗಳು ಏನ್ ಮಾಡಿದ್ದಾಳೆ ಅಂತ. ಹಣೆ ಹೇಗ್ ನೋಯ್ತಿದೆ ಗೊತ್ತಾ, ರಕ್ತ ಹೇಗ್ ಸುರಿತಿದೆ ನೋಡು. ನಿನ್ ಮಗಳಿಗೆ ಮೊದಲು ಬುದ್ಧಿ ಹೇಳು. ಈ ತರ ಯಾರೋ ಹೊಡಿತಾರೆ. ಚಿಕ್ಕಿ ಒಂದ್ ನಿಮಿಷ ಕಾಮ್ ಡೌನ್. ನಿಮ್ ತಲೆಗೆ ಏನೂ ಆಗೇ ಇಲ್ಲ. ನೀವು ಯಾಕೆ ಸುಮ್ಮನೆ ಟೆನ್ಷನ್ ತಗೋತಾ ಇದ್ದೀರಾ? ಏನಪ್ಪು ಹೀಗೆ ಹೇಳ್ತಿದ್ಯಾ? ಏನೂ ಆಗಿಲ್ವಾ? ಇಷ್ಟು ರಕ್ತ ಬರ್ತಿದೆ, ಏನೂ ಆಗಿಲ್ಲ ಅಂತಿದ್ಯಲ್ಲ. ನನ್ನ ಪರಿಸ್ಥಿತಿ ನೋಡಿದ್ಮೇಲೂ ಹೀಗಂತಿದ್ಯಲ್ಲೋ. ನಾನ್ ಸುಳ್ಳು ಹೇಳ್ತಿದ್ದೀನಿ ಅಪ್ಪು? ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಚಿಕ್ಕಿ ಸಮಾಧಾನ ಮಾಡ್ಕೊಳ್ಳಿ. ನೀವು ಅನ್ಕೊಂಡಿರೋ ಹಾಗೆ ನಿಮ್ ತಲೆಗೆ ಯಾವ ಪೆಟ್ಟು ಬಿದ್ದಿಲ್ಲ. ನೀವು ಆರಾಮಾಗಿ ಇರಿ, ಸ್ವಲ್ಪ ಟೆನ್ಷನ್ ತಗೋಬೇಡಿ ಪ್ಲೀಸ್. ಅಂದ್ರೆ ತಲೆ ಕೆಟ್ಟು ಹೀಗೆ ಮಾತಾಡ್ತಿದ್ದೀನಿ ಅಂತಿದ್ಯಾ ಅಪ್ಪು? ನೋಡು ಹೇಗೆ ಹೊಡೆದಿದ್ದಾಳೆ ಅಂತ. ಚಿಕ್ಕಿ ಆ ಥರ ಅಲ್ಲ ಚಿಕ್ಕಿ, ನಿಮ್ಗೆ ಹರ್ಟ್ ಆಗಬೇಕು ಅಂತ ನಾನು ಹೇಳ್ತಾ ಇಲ್ಲ. ಮತ್ತಿನ್ನೇನು ಹೇಳಕ್ ಬರ್ತಿದ್ಯಾ ಅಪ್ಪು? ಚಿಕ್ಕಿ ನೀವು ಯಾಕೆ ಈ ಥರ ಆಡ್ತಿದ್ದೀರಾ? ನಿಮ್ಮ ಹಣೆಗೆ ಯಾವ ಗಾಯನೂ ಆಗಿಲ್ಲ. ಬನ್ನಿ ಬೇಕಾದ್ರೆ ನೀವೇ ಕನ್ನಡಿ ನೋಡಿ, ಎಲ್ಲಿ ಗಾಯ ಆಗಿದೆ. ಇದು ಹೇಗೆ ಸಾಧ್ಯ? ಆಗ್ಲೇ ಗಾಯ ಆಗಿತ್ತು, ರಕ್ತ ಸುರಿತಾ ಇತ್ತು. ಚಿಕ್ಕಿ ಗಾಯ ಆಗದೆ ರಕ್ತ ಹೇಗೆ ಬರುತ್ತೆ ಚಿಕ್ಕಿ? ಇಲ್ಲ ಅಪ್ಪು, ಸೀರಿಯಸ್ ಆಗಿ ನನಗೆ ಪೆಟ್ಟು ಬಿತ್ತು, ರಕ್ತ ಸುರಿತಾ ಇತ್ತು. ಗಾಳಿಲಿ ವಸ್ತು ಬಂದು ನನ್ನ ಹಣೆಗೆ ಪೆಟ್ಟು ಬಿದ್ದಿದ್ದಂತೂ ನಿಜ, ರಕ್ತ ಸುರಿದಿದ್ದು ನಿಜ. ಆದರೆ ಈಗ ಎಲ್ಲ ಮಾಯ ಆಗಿದೆ. ಏನಾಗ್ತಿದೆ ಇಲ್ಲಿ? ಚಿಕ್ಕಿ ನಿಮ್ಗೇನು ಆಗಿಲ್ಲ ಚಿಕ್ಕಿ, ನೀವು ಕೂಲಾಗಿರಿ. ನಿಮ್ಗೇನಾಗೋದಕ್ಕೆ ನಾನು ಬಿಡೋದು ಇಲ್ಲ. ನಿಮ್ಮ ಜೊತೆ ಯಾವಾಗಲೂ ನಾನು ಇದ್ದೇ ಇರ್ತೀನಿ. ಕೂತ್ಕೊಳ್ಳಿ ಪ್ಲೀಸ್. ಅಲ್ಲ ಕಣೋ, ಆಗ್ಲೇ ಪೆಟ್ಟು ಬಿತ್ತು, ಇದು ಹೇಗೆ? ಚಿಕ್ಕಿ ನಂಗೆ ಗೊತ್ತು, ನೀವು ಸಿಹಿನ ಎಷ್ಟು ಇಷ್ಟಪಡ್ತೀರಾ ಅಂತ ಎಲ್ರಿಗೂ ಗೊತ್ತು. ಅವಳು ಈ ವಯಸ್ಸಿಗೆ ಎಷ್ಟು ಮೆಚೂರ್ಡ್ ಇದ್ದಾಳೆ ಅಂತ ನಿಮ್ಗೆ ನಾನು ಹೇಳಬೇಕಾಗಿಲ್ಲ. ಆಮೇಲೆ ಸಿಹಿ ಪುಟ್ಟ ಈ ಥರ ಯಾರಿಗೂ ತೊಂದರೆ ಕೊಡೋ ಹುಡುಗಿನೂ ಅಲ್ಲ ಚಿಕ್ಕಿ. ಸಿಹಿ ನಿಮ್ಗೇನೂ ಮಾಡಿಲ್ಲ. ಫಸ್ಟು ನೀವು ಅದನ್ನ ತಲೆಯಿಂದ ತೆಗೆದಾಕ್ಬಿಡಿ, ನೀವು ಆರಾಮಾಗಿರಿ. ಸಿಹಿ ಏನ್ ಮಾಡ್ದೆ ಭಾರ್ಗವಿ ಅತ್ತೆಗೆ? ನಾನು ಏನು ಮಾಡಿಲ್ಲ ಸೀತಮ್ಮ. ನೀನ್ ಏನು ಮಾಡಿಲ್ಲ ಅಂದ್ಮೇಲೆ ಅವ್ರು ನಿನ್ನ ಹೆಸರು ಯಾಕೆ ಹೇಳಿದ್ರು? ನಿನ್ನೆ ಕೇಳ್ತಿರೋದು, ಹೇಳು. ಸೀತಾ ಸುಮ್ಮನೆ ಅವಳಿಗೆ ಈ ಥರ ಬೈಬೇಡ. ಚಿಕ್ಕಿ ಹೇಳಿರೋ ಥರ ಇವಳು ಏನಾದರೂ ಮಾಡಿದ್ರೆ ಹಣೆ ಮೇಲೆ ಗಾಯನೋ ರಕ್ತದ ಕಲೆನೋ ಏನಾದರೂ ಆಗಿರೋದಲ್ವಾ? ನೀನೇ ನೋಡ್ದಲ್ಲ, ಗಾಯನೂ ಇಲ್ಲ, ರಕ್ತದ ಕಲೆನೂ ಇಲ್ಲ. ಏನೋ ಹೇಳಿದ್ರು ಅಂತ ನೀನು ಸುಮ್ಮನೆ ಸಿಹಿಗೆ ಬೈಯಕ್ಕೆ ಹೋಗ್ಬೇಡ ಪ್ಲೀಸ್. ಅಶೋಕ್, ಮತ್ತೆ ಅತ್ತೆ ಯಾಕೆ ಸುಳ್ಳು ಹೇಳ್ತಾರೆ? ಇವಳು ನಿಜವಾಗ್ಲೂ ಏನೋ ಮಾಡಿದಾಳೆ. ಸಿಹಿ ಹೇಳು, ನಿನ್ನೆ ಕೇಳ್ತಾ ಇರೋದು, ಕೋಪ ಬರ್ಸ್ಬೇಡ ನನಗೆ. ಏನೇ ನೀನು ಅವಳು ಮಾಡಿಲ್ಲ ಅಂತ ಹೇಳಿದ್ರು ಸುಮ್ಮನೆ ಬೈತಾನೆ ಇದೆಯಾ? ನೀನು ಓವರ್ ಥಿಂಕ್ ಮಾಡ್ಬೇಡ ಕಣೆ. ಇತ್ತೀಚೆಗೆ ಇವಳು ತುಂಬಾ ತರಲೆ ಆಗಿದ್ದಾಳ ಕಣೆ. ನೀವ್ ಈ ತರ ಮುದ್ದು ಮಾಡಿನೇ ಇವಳು ಹಿಂಗಾಗಿರೋದು. ಸಲ ಯೋಚನೆ ಮಾಡಿದ್ರೆ ಇವಳು ನನ್ನ ಮಗಳು ಸಿಹಿನಾ ಅಂತ ಡೌಟ್ ಬರುತ್ತೆ. ಏನೇ ಹೇಳ್ತಿದ್ಯಾ ನೀನು? ಮತ್ತೆ ಯಾರು ಇವಳು? ನಾನು ಹೇಳ್ತೀನಿ, ನೀನು ನಿಜವಾಗ್ಲೂ ತುಂಬ ಓವರ್ ಥಿಂಕ್ ಮಾಡ್ತಿದ್ಯಾ. ಇಲ್ಲ ಪ್ರಿಯಾ, ಸಿಹಿ ಬದಲಾಗಿರೋದಂತೂ ಹೌದು. ಯಾರೋ ಹೇಳ್ಕೊಟ್ಟಿದ್ನ ಮಾಡ್ತಿದ್ದಾಳೆ ಅಂತ ನನ್ಗೆ ಎಷ್ಟೋ ಸಲ ಅನ್ಸಿದೆ ಗೊತ್ತಾ? ಸೀತಾ ಪ್ಲೀಸ್ ಕಣೆ, ಕಾಮ್ ಡೌನ್.
ಅಶೋಕ್ ನೀವು ಸಿಹಿ ನೋಡ್ಕೊಳ್ಳಿ, ನೀನ್ ಬಾ ನನ್ನ ಜೊತೆ. ನೋಡು ಮಾಡಿದೆಲ್ಲ ಮಾಡ್ಬಿಟ್ಟು ಹೇಗೆ ನಿಂತಿದ್ದಾಳೆ ಅಂತ. ಸಿಹಿ ನನಗೆ ಗೊತ್ತು ತಾನೆ, ನಮ್ಮಿಂದ ಒಬ್ರಿಗೆ ತೊಂದರೆ ಆಗ್ಬಾರ್ದು. ನೀನ್ ತಪ್ಪು ಮಾಡಿದ್ರೆ ಒಪ್ಕೋಬೇಕು ಅಂತ ನಾನು ಎಷ್ಟು ಸಲ ಹೇಳ್ಕೊಟ್ಟಿದ್ದೀನಿ ನಿನ್ಗೆ. ಮತ್ ಯಾಕೆ ಈ ತರ ಮಾಡ್ತಿದ್ಯಾ ಹೇಳು. ಬಾರೆ ನೀನ್ ನನ್ನ ಜೊತೆ, ಬಾರೆ ನೀನು. ಸಾರಿ ಸುಬ್ಬಿ, ನಾನ್ ಮಾಡಿದ ತಪ್ಪಿಗೆ ಸೀತಮ್ಮನಿಂದ ನೀನ್ ಬಯಸ್ಕೊಂಡೆ. ಈ ಸಿಹಿ ಮಾಡು ತರ್ಲೆ ಒಂದ ಎರಡ, ಇತ್ತೀಚೆಗೆ ತುಂಬಾ ತರ್ಲೆ ಮಾಡ್ತಾಳೆ ಕಣೆ. ಯಾಕೆ ಹಿಂಗ ಆಗಿದಾಳೋ ನನಗೆ ಗೊತ್ತಾಗ್ತಿಲ್ಲ. ಸೀತಾ, ರಾಮ್ ಈ ಮನೆ ಕಟ್ಸಿ ತುಂಬಾ ಒಳ್ಳೆ ಕೆಲಸ ಮಾಡ್ದ ಕಣೆ. ನಾನ್ ಸಿಹಿ ಬಗ್ಗೆ ಮಾತಾಡ್ತಿದ್ರೆ ನೀನೇನ್ ಮನೆ ಬಗ್ಗೆ ಮಾತಾಡ್ತಿದ್ಯಾ? ಹ್ಞೂ, ಮತ್ತೆ ನಿನ್ ಬೈಗುಳ ಒಳಗ್ ತನಕ ಕೇಳಿಸ್ಬಾರ್ದು ಅಂತಾನೆ ರಾಮ್ ಈ ತರ ಮನೆ ಕಟ್ಸಿರೋದು. ಎಷ್ಟೇ ಬೈತೀಯ ನೀನು, ಪಾಪ ನಮ್ ಸಿಹಿ. ನೀನೇ ಹೇಳು, ಇಷ್ಟು ವರ್ಷದಲ್ಲಿ ಸಿಹಿ ಯಾರಿಗಾದ್ರೂ ತೊಂದರೆ ಕೊಟ್ಟಿದ್ದಾಳಾ? ಮತ್ತೆ ಭಾರ್ಗವ್ಯತೆ ಸಿಹಿ ಏನೋ ಮಾಡಿದ್ಲು ಅನ್ನೋ ತರ ಮಾತಾಡಿದ್ರು, ಯಾಕಂಗಂದ್ರು? ಸೀತಾ, ನನ್ಗಿಂತ ಚೆನ್ನಾಗಿ ಸಿಹಿ ಬಗ್ಗೆ ನಿನಗೆ ಗೊತ್ತು. ಅವಳು ಯಾರಿಗೂ ಆತರ ನೋವು ಮಾಡಲ್ಲ ಕಣೆ. ಹೌದು ಕಣೆ, ಮತ್ ಅವ್ರು ಯಾಕಂಗಂದ್ರು? ನೀನ್ ನೋಡಿದ್ಯಾ ಅವಳು ಯಾರಿಗಾದ್ರೂ ತೊಂದರೆ ಮಾಡಿರೋದು, ಏನಾದ್ರೂ ವಸ್ತು ಎಸ್ತಿರೋದ್ನಾ? ಇಲ್ಲ, ಅದಕ್ಕೆ ಹೇಳ್ತಿರೋದು. ನೀನು ಸಿಹಿಗೆ ಬೈದಿದ್ದು ತುಂಬಾನೇ ತಪ್ಪು ಕಣೆ. ಪಾಪ ಅವಳು ಅದೆಷ್ಟು ಬೇಜಾರ್ ಮಾಡ್ಕೊಂಡ್ಲು ಏನೋ. ನೀನ್ ಈ ತರ ಮಾಡಿದ್ರೆ ನಿನ್ ಮಗಳ ಮೇಲೆ ನಿನ್ಗೆ ನಂಬಿಕೆ ಇಲ್ಲ ಅಂತ ಅನ್ಸಲ್ವಾ? ಆದ್ರೂ ಸಿಹಿ ತುಂಬಾ ಬದಲಾಗಿದ್ದಾಳೆ ಕಣೆ. ಅವಳ ಬಿಹೇವಿಯರ್ ಅಲ್ಲಿ ತುಂಬಾ ಚೇಂಜಸ್ ಕಾಣ್ತಿದೆ. ಏ ಸೀತಾ, ನೀ ಸುಮ್ನೆ ಏನೇನೋ ಓವರ್ ಥಿಂಕ್ ಮಾಡ್ಬೇಡ ಕಣೆ. ಎಲ್ಲ ನಿನ್ ಮೂಗಿನೇರಕ್ಕೆ ಯೋಚನೆ ಮಾಡ್ಬೇಡ ನೀನು. ಮಕ್ಳು ಬೆಳೀತಾ ಬೆಳೀತಾ ಚೇಂಜ್ ಆಗ್ತಾರೆ ಕಣೆ. ನಮ್ ಸಿಹಿನೂ ಹಾಗೆ ಚೇಂಜ್ ಆಗಿದ್ದಾಳ ಅಷ್ಟೇ. ಏನೋಪ್ಪ, ಒಟ್ನಲ್ಲಿ ಸಿಹಿ ಭಾರ್ಗವ್ಯತೆಗೆ ಏನು ಮಾಡಿಲ್ಲ ಅಂತ ಆಗ್ಲಿ. 100ಗೆ 200% ನಮ್ ಸಿಹಿ ಏನು ಮಾಡಿರಲ್ಲ. ಪಾಪ ನೀನ್ ಬೈದಿದ್ದಕ್ಕೆ ಅವ್ಳಿಗೆ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ಯೇನು. ಫಸ್ಟ್ ಹೋಗಿ ಸಮಾಧಾನ ಮಾಡು. ಹೌದಲ್ವಾ? ಪಾಪ ಕಣೆ ಸಿಹಿ. ಅಲ್ಲ ಕಣೆ, ತಾಯಿಯಾಗಿ ನೀನೇ ಅವಳನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಅವಳಿಗೆ ಬೇಜಾರಾಗಲ್ವಾ ಹೇಳು? ಅಶೋಕ್ ಅಂಕಲ್, ಯಾಕೆ ನಾನು ಇಲ್ಲಿ ಕರ್ಕೊಂಡ್ ಬಂದ್ರಿ? ಮೆತ್ತಗ್ ಮಾತಾಡೋ, ಯಾರಾದ್ರೂ ಕೇಳಿಸ್ಕೊಂಡು ಇಲ್ಲಿಗೆ ಬಂದ್ರೆ ಕಷ್ಟ. ಈಗ ಹೇಳು, ಭಾರ್ಗವಿ ಚಿಕ್ಕಿ ಯಾಕೆ ಅಷ್ಟೊಂದು ಹೆದರ್ಕೊಂಡಿದ್ದಾರೆ? ನೀನೇನಾದ್ರೂ ಅವ್ರು ಕಾಟ ಕೊಟ್ಟ? ನಾನೇನು ಮಾಡ್ಲಿಲ್ಲ. ಮತ್ತೆ ಯಾಕೆ ಅವ್ರು ಹಾಗಾಡ್ತಿದ್ದಾರೆ? ಹೊಸ ನಾಟಕ ಏನಾದರೂ ಶುರು ಮಾಡ್ಕೊಂಡಿದ್ದಾರಾ? ಗೊತ್ತಿಲ್ಲ, ಆದ್ರೆ ಅವ್ರು ನನಗೆ ಇಂಜೆಕ್ಷನ್ ಚುಚ್ಚಕ್ ಬಂದ್ರು. ನಾನು ಎಷ್ಟೇ ಬೇಡ ಅಂದ್ರು ಅವ್ರು ಕೇಳಲೇ ಇಲ್ಲ. ಇಂಜೆಕ್ಷನ್ ಯಾಕೆ? ಅದು ನೋಡು ಸುಬ್ಬಿ, ನೀನು ಹೆದರ್ಕೊಳಕ್ ಹೋಗ್ಬೇಡ. ಏನೇ ಆದರೂ ಈ ಅಶೋಕ್ ಅಂಕಲ್ ನಿನ್ನ ಜೊತೆ ಇರ್ತಾನೆ. ನೀನು ಧೈರ್ಯವಾಗಿರು. ಏನಾಯ್ತು ಅಂತ ನೀನು ಹೇಳಿದ್ರೆ ತಾನೇ ನಾನು ಏನಾದರೂ ಮಾಡಕ್ ಸಾಧ್ಯ. ಹೇಳು, ಏನಾಯ್ತು? ನೆನ್ನೆ ನಾನು ಸ್ಟೇಜ್ ಮೇಲೆ ಆಕ್ಟಿಂಗ್ ಮಾಡಿದೆ ಅಂತ ನೀವೆಲ್ಲರೂ ಅನ್ಕೊಂಡ್ರಲ್ಲ, ಆದ್ರೆ ಆಕ್ಟ್ ಮಾಡಿದ್ದು ನಾನಲ್ಲ. ಹಾಗಿದ್ರೆ ಅದು ಸಿಹಿ. ಪುಟ್ಟ, ನನ್ನ ಬರ್ಡೇ ಅಂತ ಖುಷಿ ಅಲ್ವಾ ನಿನಗೆ? ನಾನಂದ್ರೆ ಅಷ್ಟಿಷ್ಟನಾ? ಅಮ್ಮ, ನೀನಂದ್ರೆ ನನ್ನ ಪ್ರಾಣ. ನನ್ನ ಪ್ರಾಣ ಹೋದ್ರು ನಾನು ನಿನ್ನ ಜೊತೆಲೇ ಇರ್ತೀನಿ. ಏ ಹುಡುಗಿ, ಹೇಳು ಮೇಲೆ. ನಾಟಕ ನೀನ್ ಮಾಡಲಿಲ್ಲ ಅನ್ನೋ ವಿಷಯ ನಿನಗೆ ನನಗೆ ಮಾತ್ರ ಗೊತ್ತಿರಬೇಕು. ಹಾಗಾದ್ರೆ ಸ್ಟೇಜ್ ಮೇಲೆ ನಾಟಕ ಮಾಡಿದ್ ಸಿಹಿನಾ? ಸಿಹಿನ ಕಣ್ಣಾರೆ ನೋಡದ್ನ? ಹೌದು,
ಸಿಹಿನೇ ನೀವು ನೋಡಿದ್ದು. ಏನಾದ್ರೂ ಆಗಿ ಅಪ್ಪನಿಗೆ ಭಾರ್ಗವಿ ಆಂಟಿ ವಿಷಯ ಗೊತ್ತಾಗ್ಬೇಕು ಅಂತ ಸಿಹಿ ಆ ನಾಟಕ ಮಾಡಿದ್ಲು. ಪ್ಲೀಸ್ ಸಿಹಿನ ಮತ್ತೆ ನನಗೆ ಕಾಣಿಸ್ಕೊಳಕ್ ಹೇಳು. ಇಲ್ಲ ಅಂಕಲ್, ನೀವು ಇನ್ನೊಂದ್ಸಲ ಸಿಹಿನ ನೋಡಕ್ಕಾಗಲ್ಲ. ಈಗಲೇ ಆ ಭಾರ್ಗವಿ ಆಂಟಿಗೆ ನಮ್ಮ ಮೇಲೆ ಅನುಮಾನ ಬಂದಿದೆ. ನನ್ನ ಜೊತೆ ಯಾರೋ ಇದ್ದಾರೆ, ಅವ್ರನ್ನ ತೋರಿಸು ಅಂತ ನನ್ನ ಬೆನ್ನ ಹಿಂದೆ ಬಿದ್ದಿದ್ದಾರೆ. ತೋರಿಸಿಲ್ಲ ಅಂದ್ರೆ ನನಗೆ ಇಂಜೆಕ್ಷನ್ ಕೊಟ್ಬಿಡ್ತೀನಿ ಅಂತ ಹೆದರಿಸ್ತಿದ್ದಾರೆ. ಚಿಕ್ಕಿ ಅಂತ ಕೂಗಕ್ಕೆ ನನಗೆ ಅಸಹ್ಯ ಆಗ್ತಿದೆ. ನನಗಂತೂ ತುಂಬಾ ಹೆದರಿಕೆ ಆಗಿತ್ತು. ನಾನು ಕಾಪಾಡಕ್ಕೆ ಅಂತಾನೆ ಸಿಹಿ ಭಾರ್ಗವಿ ಆಂಟಿ ಮೇಲೆ ಏನೋ ಎಸೆದ್ಲು. ಅದೇ ನಡೆದಿದ್ದು. ನೀನೇನು ಯೋಚನೆ ಮಾಡಬೇಡ ಸುಬ್ಬಿ. ಭಾರ್ಗವಿ ಚಿಕ್ಕಿ ನಿನಗೇನು ಮಾಡದೇ ಇರೋ ಥರ ನಾನು ನೋಡ್ಕೊತೀನಿ. ಅಶೋಕ್ ಅಂಕಲ್, ನೀವು ಅಪ್ಪ ಇಬ್ರು ಮಾತಾಡ್ತಿಲ್ಲ ಅಲ್ವಾ? ಈ ಟೈಮಲ್ಲಿ ಭಾರ್ಗವಿ ಆಂಟಿ ಸಿಹಿ ಸಾಯಿಸಿ ತರ ನನ್ನೂ ಸಾಯಿಸ್ಬಿಟ್ರೆ? ಹಾಗೆಲ್ಲ ಮಾತಾಡ. ಹಾಗಾಗಕ್ಕೆ ನಾನು ಬಿಡಲ್ಲ. ಭಾರ್ಗವಿ ಚಿಕ್ಕಿ ನಿನ್ನ ಮುಟ್ಟಬೇಕು ಅಂತಂದ್ರೆ ನನ್ನನ್ನು ದಾಟೆ ನಿನ್ನ ಹತ್ರ ಬರಬೇಕು. ಫಸ್ಟ್ ಇವನು ಚಿಕ್ಕಿ ಹತ್ರ ಸಾರಿ ಕೇಳಿ, ಆಮೇಲೆ ಕ್ಷಮಿಸ್ತೀನಿ. ನೀವು ಅಪ್ಪ ಇಬ್ರು ಮಾತಾಡ್ತಿಲ್ಲ ಅಲ್ವಾ? ಈ ಟೈಮಲ್ಲಿ ಭಾರ್ಗವಿ ಆಂಟಿ ಸಿಹಿ ಸಾಯಿಸಿ ತರ ನನ್ನೂ ಸಾಯಿಸ್ಬಿಟ್ರೆ? ಚಿಕ್ಕಿ ಹೇಗಿದ್ದೀರಾ ನೀವು? ಏನಾಗಿದೆ ನಿಮಗೆ? ಐ ಆಮ್ ಸಾರಿ ಚಿಕ್ಕಿ. ಏನು, ನೀನು ಬಂದು ನನ್ನ ಹತ್ರ ಸಾರಿ ಕೇಳ್ತಿದ್ಯಾ? ನಂಬೋದಕ್ಕಾಗ್ತಿಲ್ವಲ್ಲ. ಎನಿವೇಸ್, ಆ ಸಾರಿ ಕೇಳಿ ಹಾಲು ಕುಡ್ದಷ್ಟು ಖುಷಿ ಆಗ್ತಾ ಇದೆ ಅಶೋಕ್. ರಾಮ್ ಹೇಳ್ದಂಗೆ ನೀವು ತುಂಬ ಒಳ್ಳೆಯವ್ರು ಚಿಕ್ಕಿ. ನಾನೇ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡೆ. ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನನ್ನ ಕೈಲಿ ಅಂತ ಕೆಲಸ ಮಾಡಿಸ್ತು. ನೀವು ಯಾವುದನ್ನು ಮನಸ್ಸಿಗೆ ಹಾಕೊಳ್ದೆ ಪ್ಲೀಸ್ ನನಗೆ ಕ್ಷಮಿಸ್ಬಿಡಿ. ಇಟ್ಸ್ ಓಕೆ ಅಶೋಕ್. ನಾನು ನಿನ್ನಾಗಲಿ ಅಪ್ಪನಾಗಲಿ ಬೇರೆ ಅಂತ ನೋಡಿಲ್ಲ. ಆದರೆ ನೀನು ನನ್ನ ಬಗ್ಗೆ ಹೀಗೆಲ್ಲ ಅಂದ್ಕೊಂಡಿದ್ಯಾ ಅಂತ ತಿಳ್ಕೊಳ್ಳೋದಕ್ಕೆ ಬೇಜಾರಾಗುತ್ತೆ. ನನ್ನ ಸಣ್ಣ ಬುದ್ಧಿ ನಿಮ್ಮ ದೊಡ್ಡತನ ಅರ್ಥ ಮಾಡ್ಕೊಂಡಿಲ್ಲ ಚಿಕ್ಕಿ. ಆದರೆ ಈಗ ಅರ್ಥ ಆಯಿತು ಯಾರ ಜೊತೆ ಹೇಗಿರಬೇಕು ಅಂತ. ಮುಂದೆ ನಾನು ನಿಮ್ಮನ್ನು ಅವಮಾನಿಸೋದು ಇಲ್ಲ, ಅನುಮಾನಿಸೋದು ಇಲ್ಲ. ಥ್ಯಾಂಕ್ಸ್ ಅಕೋ ಶಂಕರ್. ಅಪ್ಪನ ಜೊತೆ ನೀವು ಇರಬೇಕು ಅಂತ ಭಾರ್ಗವಿ ಆಂಟಿಗೆ ಸಾರಿ ಕೇಳಿದ್ರಲ್ಲ, ನೀವು ತುಂಬ ಬೆಸ್ಟು. ನೀವು ಅಪ್ಪನ ಜೊತೆ ಇದ್ರೆ ಅಪ್ಪನಿಗೆ ಯಾವ ತೊಂದರೆನೂ ಆಗಲ್ಲ. ಏನೋ ಮಾರಾಯ ನೀನು, ಇಷ್ಟು ಹೇಳೋದಕ್ಕೆ ಇಷ್ಟೊತ್ತು ಕಾಯಿಸ್ಬಿಟ್ಟ. ಹೋಲಿ ಬಿಡು, ಅಟ್ಲೀಸ್ಟ್ ಈಗಲಾರು ಚಿಕ್ಕಿ ಏನು ಅಂತ ನಿಂಗೆ ಗೊತ್ತಾಯ್ತಲ್ವ. ಚಿಕ್ಕಿ ತುಂಬ ಒಳ್ಳೆಯವ್ರ ಮಗ. ಸುಮ್ಮನೆ ಅವ್ರ ಬಗ್ಗೆ ನೀನು ಏನೇನೋ ತಪ್ಪು ತಿಳ್ಕೊಬೇಡ. ಚಿಕ್ಕಿ, ಅಶೋಕ ಹೇಳ್ದಂಗೆ ನಡೆದಿದ್ದನ್ನ ಯಾವುದನ್ನು ಮನ್ಸಿಗೆ ಹಾಕೋಬೇಡಿ. ಏನೋ ಕೆಟ್ಟಗಳಿಗೆ ಆಗ್ಬಾರ್ದು ಆಗೋಯ್ತು. ಎಲ್ಲ ಮರೆತು ನಾವೆಲ್ಲರೂ ಖುಷಿ ಖುಷಿಯಾಗಿರೋಣ. ಕರೆಕ್ಟ್ ಮಗ, ನಿನ್ನಿಷ್ಟನೇ ನನ್ನಿಷ್ಟ.
ಆದರೆ ನೀನು ಯಾವುದು ನಡೆದಿದ್ದನ್ನ ಏಯ್ ನಾನು ಆಗಲೇ ಮರ್ತ್ಬಿಟ್ಟೆ ಕಣೋ. ಥ್ಯಾಂಕ್ಸ್ ಮಗ. ಒಬ್ಬೊಬ್ಬೊಬ್ಬ ಏನು ಥ್ಯಾಂಕ್ಸ್ ಅಂತಲ್ಲ, ಇಷ್ಟೊಂದು ಫಾರ್ಮಾಲಿಟೀಸು. ಫಸ್ಟ್ ಬಾ, ಸೀತನ ಹತ್ರ ಹೇಳ್ಬೇಕು. ಬಾ. ವೆಲ್ ಪ್ಲೇಡ್ ಅಶೋಕ್. ಸಾರಿ ಕೇಳೋ ಹಾಗೆ ಕೇಳಿ ನಾಟಕನ ಕಂಟಿನ್ಯೂ ಮಾಡ್ತಿದ್ಯಾ? ನೈಸ್.